ಇಲ್ಲಿಯ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಬರೆದಿದ್ದಾರೆ ಸರ್. ಅದು ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ NIA ಕೊಟ್ರೆ ನಾವು NIA ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ತಂದೆ ತಾಯಿ ಬೇಸರ ವ್ಯಕ್ತಪಡಿಸಿದ್ರು. ಇದುವರೆಗೆ ಸರ್ಕಾರದಿಂದ ಯಾರು ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ ಅಂತ. ನೋಡಿ, ಇದು ಒಂದು ಮರ್ಡರ್ ಕೇಸು. ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಾನಾಗ್ಲಿ ಮತ್ತೆ ಯಾರಾಗ್ಲಿ ಭೇಟಿ ಮಾಡಲಿಲ್ಲ. ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಸರ್, ಇದು ರಿವೆಂಜ್ ಆಗಿ ಆಗಿರುತ್ತೆ ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ. ತನಿಖೆ ಆದ್ಮೇಲೆನೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಫಾಜಿಲ್ ಅವ್ರ ಸಹೋದರ ಕೂಡ 5 ಲಕ್ಷ ಕೊಟ್ಟಿದ್ದ ಅಂತಕರಿಗೆ. ಅದೇ ನಾ ಹೇಳಿದ್ನಲ್ಲ, ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡಕ್ ಬರೋದಿಲ್ಲ. ಸರ್, ಇದಲ್ಲದೆ ಸಾರ್ವಜನಿಕವಾಗಿ ಅಲ್ಲೇ ಕೊಲೆ ಮಾಡುವಂತ ಬೆಳಗಾವಿಯಲ್ಲಿ ಆಗಿದೆ. ಅಂದ್ರೆ ಸಾರ್ವಜನಿಕರು ಭಯಪಡುವಂತ ರೀತಿಯಾಗಿ ಅವ್ರು ಮಾಡ್ತಾನೆ ಇದ್ದಾರಲ್ಲ, ಶುರುವಿನಿಂದಾನೂ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ, ನಿಮ್ಮ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮಗಿನ ಹೆಚ್ಚಾಗಿ ನಿಮ್ಮ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೀನಿ ನಾನು ಕೂಡ. ಅವಾಗಲೂ ಅವರಿಗೆ ಗೊತ್ತಿರಬೇಕಲ್ಲ. ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ ಆದ್ರೂ ಕೂಡ ಬೆಳಗಾವಿಲಾಗಿದೆ. ನೋಡಿ, ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ. ಮರ್ಡರು, ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದ್ರ ಮೇಲೂ ಕ್ರಮ ತಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ. ಆದಮೇಲೆ ತನಿಖೆ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ. 99% ಇಲ್ಲಿವರೆಗೂ 2 ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನ ನಾನು ಕೊಟ್ಟಿದ್ದೇನೆ. ನಮ್ಮ SP ಗಳಿಗೆ, ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದೆಲ್ಲ ಇಂಥದ್ದು ಘಟನೆಗಳಾಗದಾಗೆ ನೋಡ್ಕೊಳ್ಳಿ ಅಂತೇಳಿ, ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಒಂದು ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಯಾರನ್ನೂ ಸ್ಪೇರ್ ಮಾಡೋದೇ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.